ಚಿಕ್ಕಮಗಳೂರಿನ ಲಕ್ಷ್ಮೀಪುರ, ಹಿರೇಮಗಳೂರು, ಉಂಡಾಡಿಹಳ್ಳಿ ಹಾಗೂ ಮೂರುಮನೆಹಳ್ಳಿ ವ್ಯಾಪ್ತಿಯ ಸುಮಾರು 120 ಎಕರೆ ಜಾಗವನ್ನು ಹಿಂದಿನಿಂದಲೂ ಗೋವುಗಳ ಮೇಯಲು ಬಳಸಲಾಗುತ್ತಿದೆ. ಇದೀಗ ಪ್ರವಾಸೋದ್ಯಮ ಇಲಾಖೆ ಇದೇ ಪ್ರದೇಶದಲ್ಲಿ ಕಿರು ವಿಮಾನ ನಿಲ್ದಾಣ ನಿರ್ಮಿಸಲು ಮುಂದಾಗಿರುವುದನ್ನು ವಿರೋಧಿಸಿ ರೈತರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಅವರಿಗೆ ಮನವಿ ಸಲ್ಲಿಸಿದರು. ರೈತರುಗಳು ಒಂದು 15 ಎಕರೆ ಜಾಗಕ್ಕೆ ಕೆರೆ ಏರಿಯಿಂದ ಇಳಿದು ಹೋಗೋಕ್ಕೆ ಕೆರೆ ಮಾಡೋದು, ರೈತರಿಗೆ ಕೆರೆ ಮಾಡೋದು, ಕೆರೆಯಿಂದ ಇಳಿದು ಹೋಗೋಕ್ಕೆ ರೈತರಿಗೆ ಅವಕಾಶ ಇರೋದು. ಅಲ್ಲಿ ಏನಾಗಿದೆ ಅಂದ್ರೆ ಹಿಂದುಳಿದ ವರ್ಗದವರಿಗೆ ಅವರಿಗೆ ಮಶಾಣದ ಜಾಗ ಇರಲಿಲ್ಲ. ಆ ಕೆರೆ ಮಗ್ಲಲ್ಲಿ ಅವಾಗ ಹಿಂದಿನ ಕಾಲದಿಂದನೂ ಅವರು ವಿಷಯ ಪ್ರಸ್ತಾಪ ಮಾಡ್ತೀನಿ. ಆಮೇಲೆ ಒಂದು ಮನವಿ ಸಲ್ಲಿಸ್ತೀನಿ ನಾನು. ಅದು ಅವಾಗ ಒಂದು ಸಾವಾದಾಗ ಮುಡ್ತಾ ಇದ್ರು, ಒಂದು ಸಾವಾದಾಗ ಮುಡ್ತಾ ಇದ್ರು. ಅದನ್ನ ನಾವು ಆ ಉಣದಕ್ಕೆ ಏನು ಇವತ್ತೊಂದು ತಡೆ ಮಾಡ್ತಿಲ್ಲ, ಅಬ್ಜೆಕ್ಷನ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅವ್ರು ಉಣ್ಕೊಂತ ಇದ್ರು, ಅವ್ರು ಉಣ್ಕೊಳಕ್ ಅವಕಾಶ ಮಾಡ್ಕೊಟ್ಟಿದೀವಿ. ಇವತ್ತು ಏನ್ ಮಾಡಿದಾರೆ, ಏಕಾಏಕಿ ಬಂದ್ಬಿಟ್ಟು 1 ವರ್ಷ ಆಯ್ತು ಸರ್. ಈಗ 10-12 ಎಕರೆಗೆ ಹೋಗದಂಗೆ ಕೆರೆ ಏರಿಗೆ ಬೇಲಿ ಹಾಕೊಂಡ್ಬಿಟ್ಟಿವಿ. ಅವ್ರಿಗೆ ಬಗ್ಗೆ ಮಶಾಣ ಮಾಡ್ಕೊಡಿ ಸರ್. ನಾವು ಅದಕ್ಕೆ ಅಭ್ಯಂತರ ಇಲ್ಲ, ಬೇರೆ ಎಲ್ಲರೂ ಮಶಾಣ ಮಾಡ್ಕೊಡೋದಕ್ಕೆ ನಮ್ದು ಅಭ್ಯಂತರ ಇಲ್ಲ, ನಾವು ಉಣ್ಕೊಳಕ್ಕೂ ಅಭ್ಯಂತರ ಮಾಡ್ಕೊಟ್ಟಿಲ್ಲ. ಈಗ ನಮಗೆ 15 ಎಕರೆಗೆ ಹೋಗಕ್ಕೆ ಫುಲ್ 1 ವರ್ಷದಿಂದ ತಡೆ ಹಿಡಿದಿದೆ ಸರ್. ನಾವು MLA ಅವ್ರಿಗೆ ಹೇಳ್ಕೊಂಡು, ತಹಸೀಲ್ದಾರ್ಗೆ ಹೇಳ್ಕೊಂಡು, RI ಬಂದ್ರು, ಅದು ದಾರಿ ಬಿಡಿಸ್ಕೊಟ್ಟಿಲ್ಲ ಸರ್. ಈ ಪ್ರದೇಶದ ಸುತ್ತಮುತ್ತ ಹಳ್ಳಗಳು ಇದ್ದವು, ಕಪ್ಪು ಮಣ್ಣಿನ ಪ್ರದೇಶವಾಗಿರುವುದರಿಂದ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸೂಕ್ತವಲ್ಲ. ಅಲ್ಲದೆ ಇದು ಫಲವತ್ತಾದ ಕೃಷಿ ಭೂಮಿಯಾಗಿದ್ದು ರೈತರಿಗೆ ಪ್ರಮುಖವಾಗಿರುವ ಜಾಗವಾಗಿದೆ. ಹೀಗಾಗಿ ಕಿರು ವಿಮಾನ ನಿಲ್ದಾಣವನ್ನು ಬೇರೆ ಸೂಕ್ತ ಸ್ಥಳದಲ್ಲಿ ನಿರ್ಮಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಮನವಿಗೆ ಸ್ಪಂದಿಸದಿದ್ದರೆ ಧರಣಿ ನಡೆಸಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು DC ಅವರಿಗೆ ಮತ್ತು ಲೋಕಸಭಾ ಸದಸ್ಯರವರಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದು ರೈತರುಗಳು. ನಾವು ಚಿಕ್ಕಮಗಳೂರು ಭಾಗದಲ್ಲಿ, ತಾಲೂಕು ಭಾಗದಲ್ಲೇ ಇರೋ ಲಕ್ಷ್ಮೀಪುರ, ಹಿರೇಮಗಳೂರು, ಉಂಡಾಡಿಹಳ್ಳಿ, ಮೂರುಮನೆಹಳ್ಳಿ ಭಾಗಕ್ಕೆ ಬಂದಿರೋ ಒಂದು ಜಾಗದಲ್ಲಿ ಸರ್ಕಾರಿ ಜಮೀನಿದೆ, ಗೋಮಾಳ. ಗೋವುಗಳು ಮೇಯಕ್ಕೆ ಒಂದು 120 ಎಕರೆ ಜಾಗ ಇದೆ. ಅದು ಹಿಂದಿಂದನೂ ಗೋವುಗಳಿಗೋಸ್ಕರ ಮೀಸಲಾಗಿತ್ತು. ಅದನ್ನು ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಈ ಒಂದು ಸಣ್ಣ ಕಿರು ವಿಮಾನ ನಿಲ್ದಾಣ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡ್ರು. ಆದರೆ ಅದು ಆಯ್ಕೆ ಮಾಡ್ಕೊಳ್ಳೋ ಜಾಗ ಸೂಕ್ತ ಇಲ್ಲ ಅಂದರೆ ಅದು ಫುಲ್ ಎರೆ, ಸುತ್ತ ಹಳ್ಳ ಇದೆ. ಹಳ್ಳ ಜೊತೆಗೆ ಫುಲ್ ಬ್ಲಾಕ್ ಸಾಯಿಲ್ ಇರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ವಿಮಾನ ನಿಲ್ದಾಣಕ್ಕೆ ಸಕ್ಸಸ್ ಆಗಲ್ಲ. ಆದರೂ ಸಹ ಅದೊಂದು ಕಿರು ವಿಮಾನ ನಿಲ್ದಾಣಕ್ಕೆ ಕೆಲವೊಬ್ರಿಗೆ ಮಾತ್ರ ಅನುಕೂಲ ಆಗಂಗೆ, ಅಂದರೆ VIP ಮಾತ್ರ ಹಾರಾಡಕ್ಕೆ ಮಾಡ್ಕೊಳಂಗೆ ಒಂದು ಸಣ್ಣ ಜಾಗ ಕಿರು ವಿಮಾನ ನಿಲ್ದಾಣ ಮಾಡ್ಕೊಳಕ್ಕೆ ಹೊರಟಿದ್ದಾರೆ. ಅದರಿಂದ ಅಲ್ಲಿ ನಾವು ಸುತ್ತಮುತ್ತ ಇರೋದು ಲಕ್ಷ್ಮೀಪುರ ಗ್ರಾಮ, ಕೋಟೆ, ಉಂಡಾಡಿಹಳ್ಳಿ ಜಾಗದರೆಲ್ಲ ಬರೀ 1/2 ಎಕರೆ 1 ಎಕರೆ ಜಾಗ, ಒಳ್ಳೆ ಎರೆ ಭೂಮಿ, ಫಲವತ್ತಾದ ಭೂಮಿ, ಕಷ್ಟಪಟ್ಟು ರೈತರು ಬೆಳೀತಾ ಇದ್ದಾರೆ, ಒಳ್ಳೊಳ್ಳೆ ಬೆಳೆ ಬೆಳೀತಾ ಇದ್ದಾರೆ. ಎಲ್ಲ ಅಡಿಕೆ ತೋಟಗಳಿದೆ, ಹೂವಿನ ಗಿಡ ಮತ್ತೆ ತರಕಾರಿ ಇಂಥವೆಲ್ಲ ಬೆಳೆ ಬೆಳ್ಕೊಂಡು ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅಲ್ಲಿ ಬಂದು ಕಿರು ವಿಮಾನ ನಿಲ್ದಾಣ ಮಾಡಿ ಉಳಿದವರಿಗೆಲ್ಲ ಬಫರ್ ಝೋನ್ ಮಾಡಿ ಸುತ್ತಮುತ್ತ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ಆ ಕಿರು ವಿಮಾನ ನಿಲ್ದಾಣ ಒಂಚೂರು ಅನುಕೂಲ ಆಗಲ್ಲ. ಅದು ಈ ಉಳ್ಳವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ. ಆ ರೈತರಿಗೆ ಏನು ಎಲ್ಲ ತೊಂದರೆ ಒಕ್ಕಲೆಬ್ಸ್ಬಿಟ್ರೆ ಅವ್ರು ಏನು ಮಾಡಬೇಕು, ಮುಂದೆ ಎಲ್ಲಿಗೆ ಹೋಗ್ತಾರೆ? ಆ ಥರ ಫಲವತ್ತಾದ ಭೂಮಿ ಇಟ್ಕೊಂಡು ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ಅದೇ ಒಂದು ಕಿರು ವಿಮಾನ ನಿಲ್ದಾಣ ಬೇರೆ ಎಲ್ಲರೂ ಮಾಡ್ಬೋದು. ಯಾವ್ದಾದ್ರು ಒಂಥರ ಈ ಕಲ್ ಭೂಮಿ, ಡ್ರೈ ಲ್ಯಾಂಡಲ್ಲಿ ಬೇರೆ ಕಡೆ ಇದೆ, ಅದನ್ನ ಹುಡುಕಿ ಮಾಡ್ಬೋದು. ಈ ಸ್ಥಳ ಸೂಕ್ತ ಇಲ್ಲ ಕಿರು ವಿಮಾನ ನಿಲ್ದಾಣಕ್ಕೆ. ಈ ಮಾಡಿರೋದು ಇದು ಸೂಕ್ತ ಇಲ್ಲ, ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಮನವಿ ಮಾಡಕ್ಕೆ ಬಂದಿದ್ದು DC ಆಫೀಸಿಗೆ. ಮತ್ತೆ ತಾಲೂಕು ನಮ್ಮ ಮಾನ್ಯ MP ಅವರಿಗೂ ಮನವಿ ಮಾಡಿದೀವಿ. ಇದನ್ನ ಆದಷ್ಟು DC ಅವ್ರಿಗೂ ಮನವಿ ಮಾಡಿರೋದು, ಆದಷ್ಟು ಇದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಕೊಡ್ಬೇಕಾಗಿ DC ಅವರಲ್ಲಿ ಮತ್ತೆ MP ಅವರಲ್ಲಿ ಮನವಿ ಮಾಡ್ಕೊಂಡು. ಒಟ್ಟು ಎಷ್ಟು ಎಕರೆ ಜಮೀನು? 120 ಎಕರೆ ಖಾಲಿ ಜಮೀನಿದೆ, ಗೋಮಾಳ. ಅದು ಪೂರ್ವ ಕಾಲದಿಂದಲೂ ನಾವು ನೋಡಿದೀವಿ. ಇವತ್ತು ದನಗಳು ಮೇಯ್ತಿದ್ದಾವೆ. ಇವತ್ತು ಸರ್ಕಾರ ಏನನ್ನುತ್ತೆ, ಗೋವುಗಳನ್ನ ಉಳಿಸಿ ನೀವು ಭೂಮಿ ಕಾಪಾಡಿ, ಮಣ್ಣನ್ನು ಕಾಪಾಡಿ ಅನ್ನುತ್ತೆ. ಇವತ್ತು ಗೋವು ಇಲ್ಲ ಅಂದ್ರೆ ಭೂಮಿ ಎಲ್ಲಿ ಕಾಪಾಡಕ್ಕಾಗುತ್ತೆ? ಇವ್ರು ಗೋಮಾಳನೆ ಈ ತರ ಅಭಿವೃದ್ಧಿ ಅಂತೇಳಿ ಇದಕ್ಕೆ ವಹಿಸ್ಕೊಂಡ್ರೆ ಅದು ಫಲವತ್ತಾದ ಭೂಮಿ, ಎರೆ ಭೂಮಿ, ಅದನ್ನೇ ವಹಿಸ್ಕೊಂಡು ಎಲ್ಲೋ ಕಲ್ಪ್ ಚಟ್ರ ಭೂಮಿ ಆದ್ರೂ ಮಾಡ್ಕೊಳ್ಳಿ. ಭೂಮಿ ಇದು ದೇಶ ಮುಂದುವರಿಬೇಕು ಅಂದ್ರೆ ಎಲ್ಲಾದ ಫೆಸಿಲಿಟಿ ಇರಲೇಬೇಕು. ಮಾಡೋ ಸ್ಥಳದಲ್ಲಿ ಮಾಡಲಿ. ಇವ್ರು ಮಾಡ್ತಿರೋ ಸ್ಥಳ ಅವೈಜ್ಞಾನಿಕ, ಎರೆ ಭೂಮಿ, ಕ್ರಾಕ್ ಬರುತ್ತೆ. ಇದು ಗೋಮಾಳ ಇರೋದ್ರಿಂದ ಗೋಗಳಿಗೆ ಸೂಕ್ತವಾಗಿ ಬಿಟ್ಟು ಅದನ್ನ ಏನಾದ್ರು ಬೇರೆ ಗೋಗಳಿಗೆ ಒಂದು ಸುರಕ್ಷಿತವಾಗಿ ಮೀಸಲಿಡಕ್ಕೆ ಮಾಡಿದ್ರೆ ಇನ್ನೂ ಒಳ್ಳೇದು. ಬೇರೆ ಕಡೆ ಸ್ಥಳಾಂತರ ಮಾಡಿ ಅದನ್ನು ಏರ್ಪೋರ್ಟ್ ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಆ ಸ್ಥಳ ಉಳಿಸ್ಲಿ ಅಂತ ನಾವು ಮನವಿ ಮಾಡಿದ್ವಿ. ಒಂದು ವೇಳೆ ಅಲ್ಲೇ ಮಾಡಿದ್ರೆ ಏನು ಮಾಡಿದ್ರೆ ನಾವು ಧರಣಿ ಮಾಡ್ತೀವಿ. ರೈತರು ಯಾವುದೇ ಕಾರಣಕ್ಕೂ ಅಲ್ಲಿ ಬಿಡಲ್ಲ. ಯಾವುದೇ ಕಾರಣಕ್ಕೂ ರೈತರು ಇರೋದು 1/2 ಎಕರೆ 1 ಎಕರೆ ಜಮೀನು, ಅವ್ರಿಗೆ ತೊಂದರೆ ಆದರೆ ಮುಂದೆ ಯಾವುದೇ ಉಗ್ರ ಹೋರಾಟಕ್ಕೂ ತಯಾರಿದ್ದೀವಿ ರೈತರು.